ಲವ್ ಯು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಆಲ್ರೆಡಿ ಇಯರ್ ಸ್ಟಾರ್ಟ್ ಆಗೋಗಿದೆ. ಚಳಿ ಅಂದರೆ ಚಳಿ. ಏನೇನು ರೆಸಲ್ಯೂಷನ್ ಮಾಡಿದ್ದೀರಾ, ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಕಮೆಂಟ್ ಮಾಡದೇ ಇದ್ದರು ಈ ಸೆಕೆಂಡಲ್ಲಿ ಯೋಚನೆ ಮಾಡಿ, ನಾನು ಏನು ಅಂದ್ಕೊಂಡಿದ್ದೀನಿ ಅದರ ಪ್ರಕಾರನೇ ನಡ್ಕೋತಾ ಇದ್ದೀನ ಅಂತ. ಒಂಥರ ಒಂದು ಸ್ಮೈಲ್ ಬರುತ್ತೆ, ಅದರಿಂದ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಲೈಫು ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಹೇಳಿದ್ನಲ್ಲ, ಈ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಮಾಡಿರೋಂಥ ಕೆಲಸ ಅಂದ್ರೇ ಇದು. ಮತ್ತೆ ರಜಾ ಸಿಗಲ್ಲ, ಸೆಲೆಕ್ಷನ್ಸ್ ಮಾಡೋಕ್ಕಾಗಲ್ಲ ಅಂತ ಮನೆಗೆ ಏನೇನು ಬೇಕು ಅದನ್ನೆಲ್ಲ ಸೆಲೆಕ್ಷನ್ ಮಾಡೋಣ ಅಂತ ರೌಂಡ್ ಹೊಡೆದಿದ್ದು ಸಾಕಾಗಿ ಹೋಯಿತು. ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಕನ್ಫ್ಯೂಷನ್ಸ್ ಆಗ್ತಾಯಿತ್ತು. ಒಂದಕ್ಕಿಂತ ಒಂದು ಚೆನ್ನಾಗಿರ್ತಿತ್ತು, ಬೆಲೆ ಹಾಗೆ ಚೆನ್ನಾಗಿರ್ತಿತ್ತು. ಯಪ್ಪ ಏನು ಕಾಸ್ಟ್ ಇನ್ಮೇಲಂತೂ ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ ದುಡ್ಡೆಲ್ಲ ಇಂಟೀರಿಯರ್ಗೆ ಮೊಸಾಕ್ಗೆ ಎಲ್ಲ ಏನು ಕಾಸ್ಟು ಅಂತೀರಾ. ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ನೋಡಿದ್ರೆ ಕಾಸ್ಟ್ ಬೇರೆ ಹಂಗೆ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರಲ್ಲ, ನಿಜ ಅದು. ನಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಅಂದರೆ, ಮದುವೆನ ಮಾಡಿಬಿಡ್ಬೋದು, ಯಾಕಂದರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗೋಗುತ್ತೆ. ಇದು ವರ್ಷ ಆಲ್ಮೋಸ್ಟ್ 11 ಮಂತ್ಸ್ 12 ಮಂತ್ಸ್ ದುಡ್ಡು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ಚಾಲೆಂಜ್ ಅಂತಲೇ ಹೇಳ್ಬೋದು. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ತುಂಬ ಏನೋ ಡಿಸೈನರ್ ಆ ಥರ ಏನೂ ನೋಡೋಕ್ಕೆ ಹೋಗಿಲ್ಲ. ನಾವು ಮೇಯ್ನಾಗಿ ನೋಡಿದ್ದಿದೆ ಕ್ವಾಲಿಟಿ. ಸೊ ಅದರಲ್ಲಿ ಹೆಂಗೆ ಮಾಡೋಣ, ಸೆಲೆಕ್ಷನ್ಸ್ ಹೇಗೆ ಅಂತ. ಈಗ ಎಷ್ಟೊಂದು ಕಂಪ್ನಿ ಇದೆ ಇದರಲ್ಲೂ, ಮೊಸಾಯ್ಕಲ್ಲು, ಸೋಮಾನಿ ಅಂತೆ, ಅದು ಇದು ಅಂತ ಎಷ್ಟೊಂದು ಕಂಪ್ನಿ ಇದೆ. ಅದನ್ನೆಲ್ಲ ನೋಡಿ ಅದರಲ್ಲಿ ಬೆಸ್ಟ್ ಯಾವುದು ಸೆಲೆಕ್ಟ್ ಮಾಡೋಣ ಅಂತ. ಯಾಕೆಂದರೆ ಮನೆ ಕಟ್ಟೋದು ಫ್ಯಾನ್ಸಿಯಿಂದ ಕಟ್ಬಿಟ್ರೆ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಂಬಿಟ್ರೆ ಲಾಂಗ್ ಟರ್ಮಲ್ಲಿ ಅದು ವರ್ಕೌಟ್ ಆಗೋಲ್ಲ. ಸೊ ಅದಕ್ಕೇ ಆದಷ್ಟು ಒಳ್ಳೆ ಕ್ವಾಲಿಟಿದು ಹಾಕ್ಸೋಣ. ಆಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಳ್ಳೆ ಕಂಪ್ನಿ ಪ್ರಾಡಕ್ಟ್ಸಲ್ಲಿ, ಒಳ್ಳೊಳ್ಳೆ ಕಂಪ್ನಿ ಪ್ರಾಡಕ್ಟ್ಸಲ್ಲಿ ಕಲೆಕ್ಷನ್ಸ್ ಕಡಿಮೆ. ಯಾವುದನ್ನು ಒಂದು ಲೋಕಲ್ ಕಂಪ್ನಿ ಅಥವಾ ಯಾವುದೋ ಒಂದು ಒಳ್ಳೆ ಅಂತೀನಂದರೆ ತುಂಬ ಕಲೆಕ್ಷನ್ಸ್ ಇದ್ದಾವೆ ಅಂದರೆ ಅದು ಯಾವುದೋ ಒಳ್ಳೆ ಕಂಪ್ನಿ ಇರಲ್ಲ. ಅದು ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ. ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕಲೆಕ್ಷನ್ಸ್ ಇರುತ್ತೆ. ಅಲ್ಲಿ ನೋಡಿದ ತಕ್ಷಣವೇ ಫುಲ್ಲು ಕನ್ಫ್ಯೂಷನ್ಸ್ ಆಗೋಗುತ್ತೆ. ಅಷ್ಟೊಂದು ಎಷ್ಟು ಹತ್ತತ್ರ 200 300 400 ವೆರೈಟೀಸು. ಟ್ಯಾಬ್ಸೇ ಎಷ್ಟೊಂದು ವೆರೈಟೀಸು, ಸಿಂಕು, ಈ ಥರ ಎಷ್ಟೊಂದು ವೆರೈಟೀಸ್ ಇರ್ತಿತ್ತು. ಅದನ್ನೆಲ್ಲ ನೋಡ್ಕೊಂಬಂದ್ವಿ. ನೆಕ್ಸ್ಟು ಆನ್ ದ ವೇ ಬರಬೇಕಾದ್ರೆ ಅಲ್ಲೊಂದು ವಾಟರ್ ಲಿಲ್ಲಿ ಅನಿಸುತ್ತೆ, ನೋಡೋಕ್ಕೆ ನಮಗೆ ಲೋಟಸ್ ಥರ ಕಾಣ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಸ್ಟಾಪ್ ಮಾಡಿಬಿಟ್ಟು ಅದನ್ನು ಕಿತ್ಕೊಂಡು ಬರೋಣ ಅಂತ ಅಂದರು. ಸರಿ ಹಂಗೆ ಸ್ಟಾಪ್ ಮಾಡ್ಕೊಂಡು ಹೆಂಗಿದ್ರು ಸಿಗ್ತಾಯಿತ್ತಲ್ಲ ಕಿತ್ಕೊಂಬರೋಣ ಅಂತ ಕಿತ್ಕೊಳಕ್ಕೆ ಹೋದ್ವಿ. ಆಮೇಲೆ ಕಿತ್ಕೊಂಬಂದು ಪ್ರಪೋಸ್ ಮಾಡಿದ್ರು ಐ ಲವ್ ಯು ಅಂತ. ನನಗಂತೂ ತುಂಬ ಖುಷಿ ಆಗೋಯ್ತು. ಯಾಕೆಂದರೆ ಅವ್ರು ಎಕ್ಸ್ಪ್ರೆಸ್ಸೇ ಮಾಡಲ್ಲ ಅವ್ರ ಲವ್ನ. ನನಗೆ ಗೊತ್ತು ಬೆಲೆ ಕೊಡ್ತಾರೆ, ಲವ್ ಮಾಡ್ತಾರೆ ಅಂತ ತುಂಬ ಗೊತ್ತು. ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡೋದು ವರ್ಷದಲ್ಲಿ 1 ಸತಿನೋ 2 ಸತಿನೋ ಈ ರೀತಿ. ನನಗೆ ನಗು ತಡೆಯೋಕ್ಕೆ ಆಗಿಲ್ಲ. ಅವರು ಐ ಲವ್ ಯು ಹೇಳೋದು ತುಂಬ ಕಡಿಮೆ. ಬಟ್ ನನಗೆ ಅದೇ ಹೇಳ್ತೀವಲ್ವ, ಯಾವಾಗಲೂ ನಾನು ಅದನ್ನು ನಂಬ್ತೀನಿ. ಯಾರನ್ನ ಐ ಲವ್ ಯು ಅಂತ ಹೇಳೋದು ಮಾತಿನಲ್ಲಿ ತೋರ್ಸೋಕ್ಕಿಂತ ಅವ್ರ ನಡವಳಿಕೆಯಲ್ಲಿ, ಅವ್ರ ಆ್ಯಕ್ಷನ್ಸಲ್ಲಿ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನಕ್ಕು ಬ್ಲಷ್ ಆಗಿ ನಕ್ಕು ಸಾಕಾಯಿತು. ಸೊ ಆ ರೀತಿ ಆಯಿತು. ಆ ದಿನ ಎಲ್ಲ ಅಂದರೆ ಬರೀ ಓಡಾಡೋದು ಇಲ್ಲ ಸೆಲೆಕ್ಷನ್ಸು. ಬಟ್ ಖುಷಿಯಾಯಿತು, ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು. ಇವತ್ತು ಹೇಳಿದ್ನಲ್ಲ, ಹಸ್ಬೆಂಡ್ ವೈಫ್ ಇಬ್ಬರೇ ಇದ್ವಿ. ಏನು ಮಾಡೋದು, ಒಂದು ಸಾಂಬಾರು ಮಾಡಿದ್ರೆ ಅಂತೂ ಒಂದು 4 ದಿನ ಅದಕ್ಕೆ ಸಾಂಬಾರುಗಳೇ ಮಾಡ್ಕೋತಾ ಇರಲಿಲ್ಲ. 2 ದಿನ ಅತ್ತೆ ಮಕ್ಕಳು ಎಲ್ಲ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿದ್ರಲ್ಲ, ಅದಕ್ಕೇ ಏನಾದ್ರು ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಈಗ ಎಗ್ ರೋಲ್ ಮಾಡ್ತಾಯಿದ್ದೀನಿ. ಫಸ್ಟು ಆನಿಯನ್ನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಎಲ್ಲ ತರಕಾರಿಗಳನ್ನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿದ್ದೀನಿ, ಕ್ಯಾಬೇಜ್ ಹಾಕಿದ್ದೀನಿ, ನೀವು ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಬೋದು, ಪನ್ನೀರ್ ಇದ್ದರೂ ಹಾಕ್ಬೋದು. ಇದನ್ನೆಲ್ಲ ಫಸ್ಟು ಚಾಪ್ ಮಾಡ್ಕೊಳ್ತಾ ಇರ್ತೀನಿ. ನೆಕ್ಸ್ಟು ಸಿಂಪಲ್ ಮೆಥಡನ್ನೇ ಮತ್ತು ಮಾಮೂಲಿಯಾಗಿ ಚಪಾತಿ ಮಾಡ್ಕೊಳ್ಳೋ ಅಂಥದ್ದು, ಅಥವಾ ಚಪಾತಿ ಮಿಕ್ಕಿದ್ರೂ ಕೂಡ ಅದರಲ್ಲೂ ಕೂಡ ಚಪಾತಿನ ಸ್ವಲ್ಪ ಬಿಸಿ ಮಾಡಿ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬರುತ್ತೆ ರೋಲು. ಎಸ್ಪೆಷಲಿ ಮಕ್ಕಳಿಗೆ ಮಾಮೂಲಿನೇ ಒಂದು ಸೈಡ್ ಡಿಶ್ಶು ಮತ್ತು ಚಪಾತಿನ ಈ ರೀತಿ ರೋಲ್ ಮಾಡಿ ಕೊಟ್ಟರೆ ತಿನ್ನೋರ್ಗೂ ಚೆನ್ನಾಗಿ ಅನಿಸುತ್ತೆ. ಹಸ್ಬೆಂಡು ಅಷ್ಟೇ ತುಂಬ ಇಷ್ಟಪಟ್ಟರು. ಸಿಂಪಲ್ ಬೇಸಿಕ್ ಮಸಾಲ ಅಷ್ಟೇ, ಏನೂ ತುಂಬ ಹಾಕಿರಲಿಲ್ಲ. ಯಾಕೆಂದರೆ ಇದನ್ನು ಮಾಡಿದ್ದು ನಾನು ಆಲ್ಮೋಸ್ಟ್ ಸಂಜೆ ಹೊತ್ತಾಗಿತ್ತು. ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ. ಮನೆಗೆ ಬಂದಾಗ 5 o'clock ಏನೋ ಆಗಿತ್ತು. ಇನ್ನೇನು
ಸಂಜೆಗೂ ರಾತ್ರಿಗೂ ಒಟ್ಟಿಗೆ ಸೇರಿ ಹಂಗೆ ಮಾಡ್ಬಿಡೋಣ, ಮಧ್ಯಾಹ್ನಕ್ಕೂ ರಾತ್ರಿಗೂ ಒಟ್ಟಿಗೆ ಸೇರಿ ಮಾಡೋಣ ಅಂತ ಈ ರೀತಿ ಮಾಡ್ಕೊಂಬಿಟ್ಟೆ. ಎಲ್ಲ ಫಸ್ಟು ನೀಟಾಗಿ ಚಾಪ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡ್ರೆ ಏನೂ ಮರೆಯಲ್ಲ ಹಾಕೋದನ್ನು. ಕೆಲವು ಸತಿ ಟೈಮ್ ಇಲ್ಲ ಅಂದರೆ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಹಾಕ್ತಾ ಇರ್ತೀನಿ. ಬಟ್ ನನಗೆ ಈ ಥರ ಇಷ್ಟ, ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನೀಟಾಗಿ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ನೋಡ್ತಾ ಹೋಗಿ ನಾನು ಏನೇನು ಮಾಡಿದ್ದೀನಿ ಅಂತ. ಈ ಒಂದು ಕ್ಯಾರೆಟ್ ತುರ್ದು ಹಾಕಿದ್ದೀನಿ, ಇನ್ನು ಏನೇನು ತರಕಾರಿ ಇರುತ್ತೋ ಇನ್ಕ್ಲೂಡ್ ಮಾಡ್ಕೋಬೋದು. ಕೆಲವು ಸತಿ ಏನದು ಲೆಟ್ಯೂಸ್ ಅಂತ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಥರನೇ ಮಾಡ್ಕೋಬೋದು. ಸ್ಯಾಂಡ್ವಿಚ್ಗೆಲ್ಲ ಲೆಟ್ಯೂಸು ಚೀಸ್ ಹಾಕ್ಕೋಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ನಾನು ನೀಟಾಗಿ ಪ್ರೊಸೀಜರ್ ತೋರಿಸಿದ್ದೀನಿ. ಅದನ್ನು ಗೊಜ್ಜು ಥರ ಮಾಡಿಕೊಂಡು ಅದನ್ನು ರೋಲ್ ಮಾಡ್ಕೊಳ್ಳೋಂಥದ್ದು. ಬೇಕಾದ್ರೆ ಚೀಸು ಅದು ಇದು ಎಲ್ಲ ಹಾಕಿದ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಏನು ಮಸಾಲೆ ಯೂಸ್ ಮಾಡಿದ್ದೀನಿ, ಜಸ್ಟ್ ಮ್ಯಾಗಿ ಮಸಾಲೆ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಪಿಜ್ಜಾ ಸಾಸ್ ಹಾಕ್ಕೋಬೋದು, ಸೀಸನಿಂಗ್ ಹಾಕ್ಕೋಬೋದು. ಮತ್ತು ಇನ್ನೊಂದು ಏನು ಹಾಕಿದ್ದೀನಿ ಅಂದರೆ ಪಿಜ್ಜಾ ಸೀಸನಿಂಗ್ ಒಂದು, ಮತ್ತು ಆರಿಗ್ಯಾನೋ, ಇದಿಷ್ಟೂ ಹಾಕಿದ್ದೀನಿ ಆಯಿತಾ. ಅದು ನನ್ನ ಮಗಳೇನೋ ಯಾವಾಗನ ಬ್ರೆಡ್ ಪಿಜ್ಜಾ ಮಾಡ್ಕೋತಾ ಇರ್ತಾಳೆ, ಅದಕ್ಕೆ ತಂದಿಟ್ಟಿರ್ತೀನಿ ಮನೆಯಲ್ಲಿ ಆರಿಗ್ಯಾನೋ ಮತ್ತು ಪಿಜ್ಜಾ ಸೀಸನಿಂಗ್, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಬಂತು, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂತು, ಖಾರವಾಗಿ. ಯಾಕಂದರೆ ಮನೇಲಿ ಚಿಕ್ಕ ಮಗಳು ಬೇರೆ ಇಲ್ಲ, ಅದಕ್ಕೆ ತುಂಬ ಖಾರವಾಗಿ ಚೆನ್ನಾಗಿ ಮಾಡ್ಕೊಂಡಿದ್ವಿ, ಚೆನ್ನಾಗಾಯಿತು. ಸೊ ಅದನ್ನು ಯಾವಾಗನ ಟ್ರೈ ಮಾಡಿ ಆಯಿತಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೇಗೆ ಇಡೀ ದಿನ ಪ್ರೊಡಕ್ಟಿವ್ ಆಗಿರೋದು ಅಂತ ಹೇಳ್ತೀನಿ. ಯಾಕೆಂದರೆ ನಮ್ಮ ಡೈಲಿ ಬೇಸಿಸಲ್ಲಿ ನಾವು ಪ್ರೊಡಕ್ಟಿವ್ ಆಗಿಲ್ಲ ಅಂದರೆ ಕೆಲಸಗಳು ಪೆಂಡಿಂಗ್ ಆಗೋಗುತ್ತೆ, ಒಂಥರ ಬೇಜಾರಾಗೋಗುತ್ತೆ, ಕೆಲಸ ಮಾಡೋಕ್ಕೆ ಬೇಜಾರು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಿಂಕಲ್ಲಿ 4 ಪಾತ್ರೆ ಇದ್ದರೆ ತೊಳೆಯೋಂಥ ಮೂಡು, ಒಂದು ಇಡೀ ರಾಶಿ ಸಿಂಕ್ ಪೂರ್ತಿ ಪಾತ್ರೆ ಇದೆ ಅಂದರೆ ತೊಳೆಯೋಕ್ಕೆ ತುಂಬಾ ಕಷ್ಟ. ಪೆಂಡಿಂಗ್ ವರ್ಕ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ. ಆ ಪೆಂಡಿಂಗ್ ಆಗಿರಬಾರ್ದು ಅಂದರೆ ನಾವು ತುಂಬ ಪ್ರೊಡಕ್ಟಿವ್ ಆಗಿರ್ಬೇಕು. ಪ್ರೊಡಕ್ಟಿವ್ ಅಂದರೆ ಆ ದಿನದಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಕೆಲಸ ಮಾಡೋಕ್ಕೆ ಅಷ್ಟು ಮಾಡಿ ಮುಗಿಸಿರ್ಬೇಕು, ಅದನ್ನು ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಏನೇ ಒಂದು ಸ್ಟಾರ್ಟ್ ಮಾಡಬೇಕು, ಯಾವುದೇ ಲೈಫಲ್ಲಿ, ಇದು ಅಂತಲ್ಲ, ಕೆಲಸ ಅಂತಲ್ಲ, ಏನು ಅಂತಲ್ಲ, ಫಸ್ಟು ಮೈಂಡನ್ನ ಸೆಟ್ ಮಾಡ್ಕೋಬೇಕು. ನಾನು ಇವತ್ತು ಹೀಗೆ ಇರ್ತೀನಿ ಅಂತ, ಹೀಗೆ ನಡ್ಕೋತೀನಿ, ಹೀಗೆ ಮಾಡ್ತೀನಿ, ನಾನು ಅಂದ್ಕೊಂಡಿದ್ದು ಮಾಡ್ತೀನಿ ಅಂತ ಮೈಂಡನ್ನ ತುಂಬ ಚೆನ್ನಾಗಿ ಸೆಟ್ ಮಾಡಿಕೊಂಡ್ರೆ ಯಾರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ಸೊ ನಾನು ಪ್ರೊಸೀಜರ್ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್, ಅದನ್ನು ನೋಡ್ತಾ ಹೋಗಿ, ಕ್ಲಿಯರಾಗಿ ಗೊತ್ತಾಗುತ್ತೆ ನಾನು ಏನೇನು ಹಾಕಿದ್ದೀನಿ, ತೋರಿಸಿದ್ದೀನಿ. ನಾನು ಒಂದೊಂದೂ ಏನೇನು ಹಾಕಿದ್ದೀನಿ ಅಂತ ಪ್ರತಿಯೊಂದೂ ತೋರಿಸಿದ್ದೀನಿ. ಅದ್ರ ಥರನೇ ಪ್ಲೀಸ್ ಟ್ರೈ ಮಾಡಿ. ಯಾಕೆಂದರೆ ನನಗಂತೂ ತುಂಬ ಇಷ್ಟ ಆಯಿತು, ಟೇಸ್ಟು ಹಸ್ಬೆಂಡ್ಗೂ ಇಷ್ಟ ಆಯಿತು. ಇನ್ನು ಬೇಕಾದ್ರೆ ತರಕಾರಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಾನು ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಮೇಕ್ ಯುವರ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿಲ್ ಪವರ್ ಇದ್ಬಿಟ್ರೆ ಯಾರೂ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ಕೆಲವು ಸತಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ, ಎಮೋಷ್ನಲಿ ನಾವು ಡೌನ್ ಆಗಿರ್ತೀವಿ. ಆ ಟೈಮಲ್ಲಿ ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಫಿಸಿಕಲಿ ಡೌನ್ ಆಗಿರ್ತೀವಿ, ರೆಸ್ಟ್ ತೊಗೊಳ್ಳಿ. ಎಲ್ಲ ಟೈಮಲ್ಲೂ ನಾವು ಪ್ರೊಡಕ್ಟಿವ್ ಆಗಿರಬೇಕು, ತುಂಬ ಹಾಗೆ ಟೋಲಿ ಕೆಲಸ ಅಂದರೆ ಆನ್ ಟೋ ಅಂತ ಹೇಳ್ತೀವಿ, ಮಾಡಲೇಬೇಕು, ಏನೇ ನಂದು ಕಂಡೀಷನ್ ಇದ್ದರೂ ನಾನು ಕೆಲಸ ಮಾಡಲೇಬೇಕು, ಆ ಲೆವೆಲ್ಗೆಲ್ಲ ನಿಮ್ಮ ಬಾಡಿನ ಹಿಂಸೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಚೆನ್ನಾಗಿದ್ದೀರಾ ಅಂತ ನಿಮಗೆ ಗೊತ್ತು ಅಂದರೆ, ನೀವು ಏನೋ ಸೋಂಬೇರಿತನದಿಂದ ಮತ್ತು ಮಾಡೋಣ ಅಂತ ಒಂದು ಪ್ರೋಕ್ರಾಸ್ಟಿನೇಷನಿಂದ ನೀವು ತಳ್ತಾ ಇದ್ರೆ ಕೆಲಸಗಳನ್ನ, ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ವಿಲ್ ಪವರ್ನ ತಂದ್ಕೊಳ್ಳಿ. ನಾನು ಇರೋದೇ ಹೀಗೆ. ಕೆಲವು ಸತಿ ಏನು ಮಾಡ್ತೀವಿ ಅಂದರೆ ಯಾರ್ದೋಗೋಸ್ಕರ ಮಾಡೋಕ್ಕೆ ಹೋಗ್ತೀವಿ, ಆ ಥರ ಇಲ್ಲ ನನಗೋಸ್ಕರನೇ ನಾನಿರೋದೇ ಹೀಗೆ ಅಂತ ಹೇಳ್ಕೊತ ಹೋಗಿ, ನಾನಿರೋದೇ ಹೀಗೆ ಅಂತ. ಯಾಕೆಂದರೆ ಬೇರೆಯವ್ರಿಗೋಸ್ಕರ ಮಾಡಿದ್ರೆ ಅಥವಾ ಏನೋ ಒಂದು ಕಂಪ್ಲೀಟ್ ಮಾಡಬೇಕಲ್ಲ ಅಂತ ಮಾಡೋಕ್ಕೆ ಹೋದರೆ ನಮಗೆ ತುಂಬ ದಿನ ಮಾಡೋಕ್ಕಾಗಲ್ಲ. ಈಗ ನಿಮ್ಗೇನಾದ್ರು ಇಷ್ಟ ಆಗಿರೋ ಕೆಲಸನ ಯಾರೂ ಹೇಳೋದು ಬೇಡ, ನಿಮಗೆ ಪಟ್ ಅಂತ ಮಾಡ್ತೀರಾ. ಏನೋ ಪಿಕ್ನಿಕ್ ಹೋಗೋದು ಇಷ್ಟ, ಅಮ್ಮನ ಜೊತೆ ಮಾತಾಡೋದು ಇಷ್ಟ, ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ, ಮಕ್ಕಳಿಷ್ಟ, ಇಂಥವೆಲ್ಲ ನಾವು ಯಾರಿಗೂ ಫಿಲಮ್ ನೋಡೋದು ಇಷ್ಟ, ಶಾರ್ಟ್ಸ್ ನೋಡೋದು ಇಷ್ಟ, ಯಾರನ್ನ ಹೇಳ್ತಾ ಇದ್ದಾರೆ ನಮಗೆ ಇದನ್ನು ಮಾಡು ಅಂತ, ಇಲ್ಲ ತಾನೇ, ನಮ್ಮ ಪಾಡಿಗೆ ಅದನ್ನು ಮಾಡ್ತಾಯಿದ್ದೀವಿ, ಕರೆಕ್ಟಾ. ಇದು ನಾನು ಇದು ಬಿರಿಯಾನಿ ಮಸಾಲ ಹಾಕಿದ್ದೀನಿ ಅನಿಸುತ್ತೆ ಆಯಿತಾ. ನಾನು ಇದು ಮಾಡಿದ್ದು 2 ಡೇಸ್ ಬ್ಯಾಕ್, ಮರ್ತೋಗ್ಬಿಟ್ಟಿದೆ, ಬಟ್ ತೋರಿಸಿದ್ದೀನಿ, ಬಿರಿಯಾನಿ ಮಸಾಲನೂ ಹಾಕಿದ್ದೀನಿ. ಏನದು, ಸೊ ಯಾರೂ ಹೇಳಲ್ಲ ನಮಗೆ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ, ಯಾರೂ ಹೇಳಲ್ಲ ಅಲ್ವಾ. ಮಾಡ್ತಾಯಿರ್ತೀವಿ, ಯಾಕೆಂದರೆ ಆ ಕೆಲಸ ಇಷ್ಟ. ಸೊ ಅದನ್ನು ಯಾವಾಗಲೂ ನಾವು ಅಂದ್ಕೊಂಡಿದ್ದನ್ನು ನಾವು ಇಷ್ಟಪಟ್ಟು ಮಾಡಿದಾಗ ಯಾರೂ ಹೇಳೋ ಅವಶ್ಯಕತೆ ಇಲ್ಲ, ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಫಸ್ಟ್ ಪಾಯಿಂಟ್ ಅದು, ಮೇಕ್ ಯುವರ್ ಮೈಂಡ್. ಸೆಕೆಂಡ್ ಬಂದು
ಟು ಡೂ ಲಿಸ್ಟ್ ಇದೆಷ್ಟು ಇಂಪಾರ್ಟೆಂಟು ಅಂದರೆ, ನಾನು ಪ್ರೊಡಕ್ಟಿವ್ ಆಗಿರ್ತೀನಿ, ನಾನು ಇಡೀ ದಿನ ಮಾಡ್ತೀನಿ. ಬಟ್ ಏನು ಮಾಡ್ತೀರಾ ಲೈಫಲ್ಲಿ? ತಲೆಯಲ್ಲಿ ಕ್ಲಾರಿಟಿ ಇಲ್ಲ ಇಡೀ ದಿನ ಏನು ಮಾಡಬೇಕು ಅಂದರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ, ಅಥವಾ ಒಂದೇ ಕೆಲಸನ ಇಡೀ ದಿನ ಮಾಡ್ತಾ ಇರ್ತೀವಿ. ಆಯಿತಾ? ನಮ್ಮ ಕೈಯಲ್ಲಿ ಟು ಡೂ ಲಿಸ್ಟ್ ಅಂದರೆ ಫ್ಯೂಚರು ಆ ದಿನ ಹೆಂಗೆ ಹೋಗಬೇಕು ಅಂತ ನಮ್ಮ ಕೈಯಲ್ಲಿ ಒಂದು ವರ್ಕ್ ಲಿಸ್ಟ್ ಇದ್ದರೆ ಅದನ್ನು ಕರೆಕ್ಟಾಗಿ ಮಾಡ್ಬೋದು. ಫಾರ್ ಶೋರ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಏನೇನು ಟು ಡೂ ಲಿಸ್ಟ್ ಚೆಕ್ ಲಿಸ್ಟ್ ಮಾಡ್ಕೋತೀನಿ ಅಂತ ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ಬಿಡ್ತೀನಿ. ಆಯಿತಾ? ತುಂಬ ಜನ ಕೇಳ್ತಾ ಇದ್ದಾರೆ ನಂದು ಏನು ಚೆಕ್ ಲಿಸ್ಟು ಅಂತ. ನನ್ನ ಚೆಕ್ ಲಿಸ್ಟ್ ನೋಡಿದ್ರೆ ನೀವು ನಗ್ತೀರಾ. ಒಂದೊಂದೂ ಬರ್ಕೊಂಡಿರ್ತೀನಿ ನಾನು. ಒಂದೊಂದೂ ಸಿಂಕ್ನ ತೊಳಿಬೇಕು, ಆಮೇಲೆ ಏನು ಚಿಕ್ಕ ಚಿಕ್ಕ ಇದನ್ನು ಒಂದು ಶೋಕೇಸ್ನ ಕ್ಲೀನ್ ಮಾಡ್ಕೋಬೇಕು, ಟಿಫನ್ ಬಾಕ್ಸ್ ಕಟ್ಟಬೇಕು, ನ್ಯಾಪ್ಕಿನ್ ರೆಡಿ ಮಾಡ್ಕೋಬೇಕು, ಆಮೇಲೆ ಎಲ್ಲದನ್ನು ಬರ್ಕೊಂಡಿರ್ತೀನಿ. ಯಾಕೆಂದರೆ ನೀವು ಅಂದ್ಕೊಂಡಂಗೆ ಎಷ್ಟೋ ಬೇರೆ ತಲೆಯಲ್ಲಿ ಇಟ್ಕೊಳ್ಳೋಂಥದ್ದು ಇರುತ್ತೆ. ಇಂಥದ್ದೆಲ್ಲ ನೋಡಿ ನೋಡಿನೇ ಹಂಗಂಗೆ ಮಾಡ್ತಾ ಇರ್ತೀನಿ ನಾನು. ಅದಕ್ಕೇ ಯಾವಾಗಲೂ ಅಷ್ಟೇ ಚೆಕ್ ಲಿಸ್ಟು ಟು ಡೂ ಲಿಸ್ಟ್ ಇರುವಂಥದ್ದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದು ಲಿಸ್ಟ್ ಮಾಡೋದ್ರ ಜೊತೆಗೆ ನಾವು ಲಿಸ್ಟಿಗೆ ಸ್ಟಿಕ್ ಆನ್ ಆಗಬೇಕು. ಏನೇ ಆಗಲಿ ನಾನು ಆ ಲಿಸ್ಟಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಮಾಡ್ತೀನಿ, ಅದನ್ನು ಮುಂದೂಡಲ್ಲ. ನಾನು ಹೇಳಿದ್ನಲ್ಲ, ಮೆಂಟಲಿ ಡೌನ್ ಆಗಿದ್ದೀರಾ ಅಥವಾ ಎಮೋಷ್ನಲಿ ಡೌನ್ ಆಗಿದ್ದೀರಾ, ಫಿಸಿಕಲಿ ಡೌನ್ ಆಗಿದ್ದೀರಾ ಅಂದರೆ ಸ್ವಲ್ಪ ಎಕ್ಸ್ಕ್ಯೂಸಸ್ ಇರುತ್ತೆ. ನಿಮ್ಗೆ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ 1 ದಿನ 2 ದಿನ. ಅಥವಾ ನೀವು ಚೆನ್ನಾಗಿದ್ದೀರಾ ಅಂದರೆ ಏನೇ ಆಗಲಿ ಕೂಡ ನಾನು ಆ ಲಿಸ್ಟಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ ಅಂತ ನೀವು ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಮಾತ್ರ ನಾವು ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ. ಲಿಸ್ಟ್ ಮಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ, ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಏನೂ ಪ್ರಯೋಜನ ಆಗಲ್ಲ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟು, ಮೋಟಿವೇಶನ್ನ ಡಿಸಿಪ್ಲೀನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಪಾತ್ರೆ ತೊಳೆಯೋಕ್ಕೆ, ಏನೋ ಒಂದು ಕೆಲಸ ಮಾಡೋಕ್ಕೆ, ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ, ಮನೆ ಬಟ್ಟೆ ಮಡ್ಚೋಕ್ಕೆ, ಇದೆಲ್ಲ ಚಿಕ್ಕ ಪುಟ್ಟ ಕೆಲಸಗಳು ನನಗಿಷ್ಟನೇ ಆಗಲ್ಲ. ಬಟ್ ನಾನು ಏನು ಅಂದ್ಕೊಂಡೆ, ಪಾತ್ರೆ ತೊಳೆಯೋದು ಇಷ್ಟ, ಬಟ್ಟೆ ಮಡ್ಚೋದಂದ್ರೂ ನನಗೆ ಇರಿಟೇಟಿಂಗ್ ಜಾಬು. ಬಟ್ ಆಗ ನಾನು ಏನು ಅಂದ್ಕೊಂಡೆ, ಇಲ್ಲ ಬಟ್ಟೆ ತಂದಿದ ತಕ್ಷಣ ಮಡಚಬೇಕು, ಏನೇ ಆಗಲಿ. ನಾನು ಆ್ಯಕ್ಚುಲಿ ಏನೋ ಒಂದು ಅರ್ಧ ಗಂಟೆ ಹಿಡಿಸುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಡೈಲಿ ಬಟ್ಟೆ ಮಡ್ಚೋಕ್ಕೆ ಬರೀ 10 ನಿಮಿಷ 12 ನಿಮಿಷ ಅಷ್ಟೇ ಬೇಕಾಗಿರೋದು. ನಾನು ಸುಮ್ಮನೆ ಹಾಗೆ ಟೈಮರು ಅದು ಇದು ನೋಡ್ಕೊಳ್ತಾ ಕೆಲಸ ಮಾಡಿದ್ರೆ 10 ನಿಮಿಷ 12 ನಿಮಿಷಕ್ಕೆಲ್ಲ ಫುಲ್ ಬಟ್ಟೆ ಮಡ್ಚೋಗಿರುತ್ತೆ. ಸೊ ಇಂಥ ಕೆಲಸನ ಎಲ್ಲ ಏನಕ್ಕೆ ಮುಂದೂಡಬೇಕು ನಾವು? 10 ನಿಮಿಷ ಹಂಗೆ ತಂದಿದ ತಕ್ಷಣ ಮಡ್ಚಿಬಿಟ್ರೆ ಅದನ್ನು ಮಾಡಬೇಕು ಅಂತ ತಲೆಲಿರ. ಸೊ ಮೋಟಿವೇಶನ್ನ ಡಿಸಿಪ್ಲಿನಾಗಿ ಕನ್ವರ್ಟ್ ಮಾಡ್ಕೋಬೇಕು. ಏನೇ ಆಗಲಿ ನಾನು ಮಾಡಬೇಕದು. ಮೋಟಿವೇಶನ್ ಬೇಡ. ಈಗ ಬಟ್ಟೆ ಮಡ್ಚೋಕ್ಕೆ ನನಗೆ ಮೋಟಿವೇಶನ್ ಬೇಡ. ನನ್ನ ರೂಲೇ ಅದು. ಈಗ ತಂದಿದ ತಕ್ಷಣ ಎಲ್ಲೂ ಇಡಬಾರ್ದು, ಇಟ್ಟಿದ ತಕ್ಷಣ ಮಡ್ಚಿಬಿಡ್ಬೇಕು. ಸೊ ಇಮಿಡಿಯೇಟಾಗಿ ಕೆಲಸ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ನಾನು ಬೆಳಗ್ಗೆ ಎದ್ದೇಳಬೇಕು. ಎದ್ದೇಳಕ್ಕೆ ಮೋಟಿವೇಶನ್ ಬೇಡ ನಿಮಗೆ. ಯಾರು ಏನು ಹೇಳಿ ನಿಮಗೆ ಮೋಟಿವೇಶನ್ ಬರೋ ಅವಶ್ಯಕತೆ ಇಲ್ಲ. ನಾನು ಎದ್ದೇಳಲೇಬೇಕು. ನಾನು ಅದು ಲೈಫ್ದೊಂದು ಪಾರ್ಟು ಅದೇ ಥರ. ಹಂಗಿರಲೇಬೇಕು ಅಂತ. ಈಗ ಯಾರನ್ನ ನೀವು ವಾರ್ಡನ್ ಹತ್ರ ಹೋಗಿ ನೋಡಿ ಹಾಸ್ಟ್ಲಲ್ಲಿ, ಅಲ್ಲಿ ಯಾರು ವಾರ್ಡನ್ ನಿಮಗೆ ಮೋಟಿವೇಟ್ ಮಾಡಲ್ಲ, ಎದ್ದೇಳು ಎದ್ದೇಳು, ಅವರು ರೂಲ್ ಮಾಡಿಬಿಡ್ತಾರೆ, ಎದ್ದೇಳಲೇಬೇಕು. ನೀವು ಎದ್ದೇಳ್ತೀರಾ ತಾನೆ? ಆಯಿತಾ? ಇದನ್ನು ಮದುವೆ ಮನೇಲಿ ಹೋಗಿರ್ತೀರ, 5 ಗಂಟೆಗೆ ಮುಹೂರ್ತ ಇರುತ್ತೆ, ಎದ್ದೇಳ್ತೀರ ತಾನೆ 4 ಗಂಟೆಗೆ. ಅದಕ್ಕೆ ರೂಲ್ ಅದು, ಆ ಟೈಮಲ್ಲೇ ನಾವು ಮಾಡಬೇಕು ಅಂತ. ಅದೇ ಥರ ಲೈಫಲ್ಲಿ ನಾವೊಂದು ರೂಲು, ಒಂದು ಕಷ್ಟ ಆಗುತ್ತೆ, ಇಲ್ಲ ಅಂತಲ್ಲ, ಕಷ್ಟ ಆದ್ರೇ ಅನ್ಕಂಫರ್ಟಬಲ್ ಇಂದನೇ ನಾವು ಲೈಫ್ನ ಒಳ್ಳೆ ರೀತಿಲಿ ಹೋಗೋಕ್ಕೆ ಸಾಧ್ಯ. ಎಲ್ಲ ಚೆನ್ನಾಗಿದೆ, ನನಗೂ ಇಷ್ಟ ಆಗುತ್ತೆ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಬೆಳಗ್ಗೆ 5:30ಗೆ. ಆಯಿತಾ? ಎಷ್ಟು ನಾನು ಓದ್ಸತಿನೂ ಹೇಳಿದ್ದೀನಿ, ಈ ಚಳಿಗೆ ನೀವು ನಂಬಲ್ಲ, ಫುಲ್ಲು ಕತ್ಲಿದೆ, ಇಲ್ಲಿ ಸ್ಟ್ರೀಟ್ ಲೈಟು ಇಲ್ಲ, ಕಾರ್ ಒಳಗಡೆ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನಗೂ ಅನಿಸುತ್ತೆ ಎಷ್ಟು ಬೆಚ್ಚಗೆ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಬಟ್ ನನ್ನ ರೂಲ್ ಏನು ಇಲ್ಲ, ನಾನು ಏನೋ ಅದಕ್ಕೆ ಕಮಿಟ್ ಆಗಿದ್ದೀನಿ, ಎದ್ಬಿಟ್ಟು ಮಾಡಬೇಕು. ಈಗ ನಾನೀಗ 5:30ಇಂದ 6 ಗಂಟೆವರೆಗೂ ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಬೇರೆ ಕೆಲಸ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಯಾವಾಗಲೂ ವಾಕಿಂಗ್ ಹೋಗಿ ಬಂದು ವಾಯ್ಸ್ ಓವರ್ ಕೊಡ್ತಿದ್ದೆ. ಬಟ್ ಅದು ತುಂಬ ಸುಸ್ತಾದಂಗೆ ಆಗ್ತಿತ್ತು, ವಾಕಿಂಗ್ ಮಾಡಿರ್ತೀವಲ್ಲ, ಬ್ರಿಸ್ಕ್ ವಾಕಿಂಗು. ಅದಕ್ಕೆ ಇವತ್ತು 5:30ಇಂದ 6 ಗಂಟೆವರೆಗೂ ವಾಯ್ಸ್ ಓವರ್ ಕೊಟ್ಬೋಣ. 6ರಿಂದ 6:30ವರೆಗೂ ಈಗ ಆಲ್ಮೋಸ್ಟ್ ನಾನು ಏನು ಗೊತ್ತಾ, ಕೆಲವೆಲ್ಲ ಅಡುಗೆ ಮಾಡಿ ಬಂದು ವಾಯ್ಸ್ ಓವರ್ ಕೊಡ್ತಾ ಇರೋದು. 5ರಿಂದ 5:30 ಸ್ವಲ್ಪ ಎಲ್ಲ ರೆಡಿ ಮಾಡಿ ಬಂದೆ. ಸೀಮೆ ಬದನೆಕಾಯಿ ಪಪ್ಪು ಮಾಡಿದ್ದೆ, ಮತ್ತು ವೈಟ್ ಪಲಾವ್ ಮಾಡಿದ್ದೆ. ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆಯಿತಾ? ನೆಕ್ಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಆ ರೀತಿ ನೀವು ಮೋಟಿವೇಶನ್ ತಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಲೈಫ್ನೇ ಒಂದು ಡಿಸಿಪ್ಲಿನ್ಡ್ ಲೈಫ್ ಅಂತ ಕನ್ವರ್ಟ್ ಮಾಡ್ಕೊಂಬಿಡಿ. ಇಲ್ಲ ನಾನು ಹೀಗೇ ಇರಬೇಕು, ನಾನು ಈ ಥರ ಇದ್ದರೆ ಚೆನ್ನಾಗಿರುತ್ತೆ, ಅಲ್ಲ ನಾನು ಹೀಗೇ ಇರಬೇಕು, ನನಗೆ ಅದೇ ಇಷ್ಟ ಅಂತ ಹೇಳ್ಕೊಂಡು ನೋಡಿ, ನಮ್ಮ ಮೈಂಡ್ ಒಂಥರ ಕೋತಿ ಥರ. ನಾವು ಹೆಂಗೆ ಅದನ್ನು ಟ್ರೈನ್ ಮಾಡ್ತೀವಿ ಅದ್ರ ನಮ್ಮ ಮಾತು ಕೇಳ್ತಾ ಇರುತ್ತೆ. ಇಲ್ಲ ನಾವಾದರೂ ಮಾತು ಕೇಳಬೇಕಾಗುತ್ತೆ. ಅದು ಹೇಳ್ತಾ ಇರುತ್ತೆ, ಮಲ್ಕೋ ಅಂತಲೇ ಹೇಳ್ತಾ ಇರುತ್ತೆ, ಕೆಲಸ ಮಾಡಬಾರ್ದು ಅನಿಸ್ತಿರುತ್ತೆ. ಒಂದು ಸತಿ ಏನು ಗೊತ್ತಾ, ನಾನು ಇವತ್ತು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ, ನಾನು ಫಾಲೋ ಮಾಡೋ ಟೆಕ್ನಿಕ್ಕು. ನನಗೆ ಯಾವಾಗಲೂ ಏನು ತುಂಬ ಸುಸ್ತಾಗೋದು, ನನಗೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಯಾವಾಗ ಗೊತ್ತಾ, ನಾನು ಸಂಜೆ ಕೆಲಸ ಮುಗಿಸ್ಕೊಂಡು ಬರ್ತೀನಲ್ಲ, 4 ಗಂಟೆಯಿಂದ ಒಂದು 6:30 7
ಗಂಟೆವರೆಗೂ ನನಗೆ ಯಾವ ಮೂಡೂ ಇರಲ್ಲ. ಏನೋ ಒಂದು ನನಗೂ ಸುಸ್ತಾಗಿರುತ್ತೆ. ಬಟ್ ಮನೇಲಿ ಕೆಲಸ ಇರುತ್ತೆ, ಕೇಳಬೇಕಲ್ಲ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಅರ್ಧ ಗಂಟೆ ನಾನು ಬ್ರೇಕ್ ತೊಗೋತೀನಿ. 4ರಿಂದ 4:15 ಏನೂ ಕೆಲಸ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತೀನಿ. ಆ ಟೈಮಲ್ಲಿ ಮೊಬೈಲಲ್ಲಿ ಬಿಗ್ ಬಾಸ್ ನೋಡ್ತೀನಿ, ಏನೋ ಒಂದು ಮಾಡ್ತಾ ಇರ್ತೀನಿ. ಯಾಕಂದರೆ ಅರ್ಧ ಗಂಟೆ ನನಗೋಸ್ಕರ ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ಗೆ ಇದು ಮಾಡ್ಕೊತಾ ಇರ್ತೀನಿ. ಆಮೇಲೆ ನನಗೆ ಮೂಡ್ ಇರಲ್ಲ, ಆ್ಯಕ್ಚುಲಿ ಎದ್ದೋಗಕ್ಕೆ ಮೂಡ್ ಇರಲ್ಲ. ಬಟ್ ಏನು ಮಾಡ್ತೀನಿ ಅಂದರೆ ಎದ್ದುಬಿಡ್ತೀನಿ ನಾನು. ಈ ಬಾಡಿನ ಇದು ಮಾಡಿಕೊಂಡು ಆ ಬೆಡ್ಡಿಂದ ಎದ್ದು ಸುಮ್ಮನೆ ನಾನು ಏನು ಕೆಲಸ ಮಾಡಬೇಕೋ ಆ ಜಾಗಕ್ಕೆ ಹೋಗಿ ನಿಂತ್ಕೋತೀನಿ. ನಿಧಾನಕ್ಕೆ ಹಾಗೆ ಸ್ಟಾರ್ಟ್ ಮಾಡ್ಕೋತೀನಿ ಕೆಲಸ ಮಾಡ್ಕೊಂಡು. ಆ ಜಾಗದಿಂದ ಎದ್ದೇಳಬೇಕು. ಅದೆಷ್ಟು ಕಷ್ಟ ನಿಮಗೂ ಗೊತ್ತು. ಆ ಸೋಫಾದಿಂದ ಎದ್ದೇಳೋದು, ಆ ಬೆಡ್ಡಿಂದ ಎದ್ದೇಳೋದು, ಆ ಮೊಬೈಲ್ ಬಿಟ್ಟು ಎದ್ದೇಳೋದು, ಇವೆಲ್ಲ ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ಎದ್ದು ನೋಡಿ ನೀವು ಎಷ್ಟು ಇಮಿಡಿಯೇಟಾಗಿ, ಈಗ ಅನ್ಕೋತಿರಲ್ಲ, ಇಮಿಡಿಯೇಟಾಗಿ ಎದ್ದು ಬಿಡಬೇಕು. ಆಗ ನೀವು ಅದು ಆ್ಯಕ್ಚುಲಿ ಕೆಲಸ ಮಾಡೋದು ಈಸಿ, ಅದನ್ನು ಆ್ಯಕ್ಷನ್ ಸ್ಟಾರ್ಟ್ ಮಾಡೋದೇ ಕಷ್ಟ, ಆಯಿತಾ? ಸೊ ಇದೆಲ್ಲ ಕರೆಕ್ಟ್, ಒಂದು ಚಿಕ್ಕ ಚಿಕ್ಕ ಪುಟ್ಟನೂ ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ತುಂಬ ಪ್ರೊಡಕ್ಟಿವ್ ಆಗಿ ಇರ್ಬೋದು. ಸೊ ತೋರಿಸಿದ್ನಲ್ಲ, ಈ ರೀತಿ ಎಗ್ ರೋಲ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಒಂದು ಸತಿ ಟ್ರೈ ಮಾಡಿ, ಆಯಿತಾ? ನೆಕ್ಸ್ಟು ಈ ಥರ ಎಲ್ಲ ಡಿಸಿಪ್ಲಿನಾಗಿ ಲೈಫ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಆಮೇಲೆ ಡೈವರ್ಷನ್ಸು ಮತ್ತು ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡ್ಕೊಳ್ಳಿ. ನಮ್ಮ ಲೈಫಲ್ಲಿ ದೊಡ್ಡ ಡೈವರ್ಷನ್ನು ಅಂದರೆ ಮೊಬೈಲು. ಅದು ಯಾವಾಗ 2 ಗಂಟೆ 3 ಗಂಟೆ ಮೊಬೈಲಲ್ಲಿ ಟೈಮ್ ಕಳಿತೀವೋ ಅಂತಲೇ ಗೊತ್ತಾಗಲ್ಲ. ಒಂದು ಅಲಾರಾಮ್ ಇಟ್ಕೊಳ್ಳಿ. ನಾನು ಮಾಡೋದು ಹಾಗೇನೆ, 4ರಿಂದ 4:15ವರೆಗೂ ಒಂದು ಅಲಾರಾಮ್ ಇಟ್ಕೋತೀನಿ. ಸ್ನೂಸ್ ಮಾಡೋಕ್ಕೆ ಹೋಗಬೇಡಿ. ಸ್ನೂಸ್ ಅಂದರೆ ಅದನ್ನು ಆಫ್ ಮಾಡಿ ಮತ್ತೆ 10 ನಿಮಿಷ ನಾವೆಲ್ಲ ಅದೇ ಮಾಡ್ತೀವಿ, ಮಾಡೋಕ್ಕೆ ಹೋಗಬೇಡಿ. ಅದು ಮಾಡ್ತೀವಿ, ಅದಾದಮೇಲೆ ರಿಗ್ರೆಟ್ ಆಗುತ್ತೆ, ಅಯ್ಯೋ ನಾನು ಅಂದ್ಕೊಂಡಿದ್ದ ಥರ ನಾನು ಮಾಡಲಿಲ್ವಲ್ಲ, ಸ್ನೂಸ್ ಮಾಡಿಬಿಟ್ಟು ಮತ್ತೆ ನೋಡ್ಬಿಟ್ನಲ್ಲ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಆಫ್ ಮಾಡಿ ಹೋಗಿ ಒಂದು ಕೆಲಸ ಮುಗಿಸ್ಬೇಕಾದ್ರೆ ಮತ್ತೆ 5 ನಿಮಿಷ ಆಮೇಲೆ ನೋಡಿ. 5 ನಿಮಿಷ ಮೊಬೈಲಲ್ಲಿ ಅಲಾರಾಮ್ ಇಟ್ಕೊಂಡು ಮತ್ತೆ ಆಮೇಲೆ ನೋಡಿ. ಆಗ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ, ಹೌದು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಂತ. ಆಮೇಲೆ 5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಕೆಲಸ ಮಾಡಿ, ಮತ್ತೆ 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಸೊ ಈ ರೀತಿ ಮಾಡಿದಾಗ ನಿಮಗೊಂದು ಲೈಫಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಸೊ ಹೇಳಿದ್ನಲ್ಲ ನೋಡಿ, ಅದೇ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಅಲ್ಲೇ ತಿರುಗ್ತಾ ಇದ್ವಿ ಇಬ್ಬರೂ. ಮೆಜಾರಿಟಿ ನೋಡ್ಕೊಂಬಂದ್ವಿ, ಎಲ್ಲ ಕೊಟೇಶನ್ ಎಲ್ಲ ತೊಗೊಂಬಂದ್ವಿ, ನೋಡೋಣ ಹೆಂಗೆ ಆಗುತ್ತೆ ಮುಂದೆ ಅಂತ. ಸುಮಾರು ಜನ ಕನ್ಸ್ಟ್ರಕ್ಟಿಂಗ್ ಹೌಸದು ಹೋಮ್ ಟೂರ್ ಕೇಳ್ತಾ ಇದ್ದೀರಾ. ನಾನು ಈ ಸತಿ ಹೋದಾಗ ಡೆಫಿನೆಟಾಗಿ ಮಾಡ್ತೀನಿ. ನೆಕ್ಸ್ಟ್ ಬಂದು, ನಿಮಗೆ ಖುಷಿ ಆಗಬೇಕು ಕೆಲಸ ಮಾಡೋಕ್ಕೆ ಅಂದರೆ ಫಸ್ಟು ಕಣ್ಮುಚ್ಕೊಂಡು ಒಂದು 2 ಸೆಕೆಂಡು ರಿಸಲ್ಟ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ರಿಸಲ್ಟ್ ಅಂದರೆ ಈಗ ಫುಲ್ಲು ಕಿಚನ್ ಕ್ಲೀನಾಗಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನೆ ಕ್ಲೀನಾಗಿರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಮ್ಯಾಜಿನ್ ಮಾಡಿಕೊಂಡಾಗ ನಿಮಗೆ ಒಂಥರ ಖುಷಿ ಅನ್ನೋದು ಆಗ್ತಾ ಇರುತ್ತೆ. ಸೊ ಆಗ ನಿಮಗೆ ಅನಿಸುತ್ತೆ, ಹೌದಪ್ಪ ಮಾಡಿಬಿಡೋಣ, ಎಷ್ಟೊತ್ತು ಮಾಡಿಬಿಡೋಣ ಅಂತ ಅನಿಸ್ತಾ ಇರುತ್ತೆ. ರಿಸಲ್ಟ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ, ಈಗ ಅಡುಗೆ ಮಾಡಬೇಕು, ಆ್ಯಕ್ಚುಲಿ ಎಲ್ಲರೂ ನಾವು ಅಂದ್ಕೊಂಡಿರ್ತೀವಲ್ವ, ಅಡುಗೆ ಈ ಥರ ಬರಬೇಕು, ಏನೋ ಒಂದು ಸಾರು ಮಾಡಿರ್ತೀವಿ, ಏನೋ ಒಂದು ಗೊಜ್ಜು ಮಾಡಿರ್ತೀವಿ, ಈ ಥರ ಟೇಸ್ಟ್ ಬರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಅದೇ ಥರ ಬರೋಕ್ಕೆ ನಾವು ಏನು ಮಾಡಬೇಕೋ ಅದನ್ನು ಕರೆಕ್ಟಾಗಿ ಮಾಡಬೇಕು. ಸೊ ರಿಸಲ್ಟ್ನ ನಾವು ಇಮ್ಯಾಜಿನ್ ಮಾಡಿಕೊಂಡು ಖುಷಿ ಪಡ್ಕೊಂಡು ಮಾಡಿಬಿಡೋಣ ಅನ್ನೋ ಲೆವೆಲ್ಗೆ ನಾವು ಹೊರ್ಟೋಗ್ತೀವಿ. ನೆಕ್ಸ್ಟ್ ಬಂದು ಕನ್ಸಿಸ್ಟೆನ್ಸಿ. ಇದೇ ಥರ ನಾವು ಪ್ರೊಡಕ್ಟಿವ್ ಆಗಿರಬೇಕು ಅಂದರೆ 21 ದಿನ ಟ್ರೈ ಮಾಡಿ. ಸೊ ಸೈಕಾಲಜಿ ಪ್ರಕಾರ ಒಂದು 21 ದಿನ ನಾವೇನ ಕೆಲಸ ಮಾಡ್ತೀವಿ ಅಂದರೆ ಅದು ನಮಗೆ ಲೈಫಲ್ಲಿ ಒಂದು ಭಾಗ ಆಗೋಗಿರುತ್ತೆ. ನಾವು ಬೇಡ ಅಂದರೂ ಅದನ್ನು ಬಿಡೋಕ್ಕಾಗಲ್ಲ. 21 ದಿನ ಎದ್ದುಬಿಟ್ರೆ ಒಂದು 5 ಗಂಟೆಗೆ ಮತ್ತೆ ನಮಗೆ ಎಬ್ಸೋ ಅಂದರೆ ಅದು ಅವಶ್ಯಕತೆ ಇಲ್ಲ, ಅಲಾರಾಮ್ ಬೇಕಾಗಲ್ಲ, ಏನೂ ಇಲ್ಲ. ನಮ್ಮ ಬಯಾಲಜಿಕಲ್ ಕ್ಲಾಕ್ ಹೆಂಗಾಗೋಗಿರುತ್ತೆ, ನಮ್ಮ ಬಾಡಿನೇ ಎಬ್ಸುತ್ತೆ. ಸೊ ಈಗಲೂ ಅಷ್ಟೇ, ನನ್ನ ಬಾಡಿ ನನಗೆ ಎಬ್ಸುತ್ತೆ, ಎದ್ದೇಳು ಅಂತ. ಎದ್ದೇಳೋವರೆಗೂ ಅಷ್ಟೇ ಕಷ್ಟ. ಎದ್ಮೇಲೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಮನೇಲಿ ಯಾರೂ ಎದ್ದಿರಲ್ಲ, ಯಪ್ಪ ಇಡೀ ಮನೆಯಂತೆ ಅಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಆರಾಮಾಗಿ ಕೆಲಸ ಮಾಡ್ಕೋಬೋದು, ಟೆನ್ಷನ್ ಇರಲ್ಲ. ಆ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಒಂದಿನ ಫಾಲೋ ಮಾಡಿ ಮತ್ತೆ ನಾಳೆ ಸೋಂಬೇರಿತನ ಇಲ್ಲ, ಲೈಫ್ ಡಿಸಿಪ್ಲಿನ್ಡ್ ಆಗಲ್ಲ. ಫೋರ್ಸ್ ಮಾಡ್ಕೊಳ್ಳಿ, ನಿಮಗೆ ನೀವೇ ಫೋರ್ಸ್ ಮಾಡ್ಕೊಳ್ಳಿ. ಕಷ್ಟದಿಂದನೇ ಒಳ್ಳೆ ರಿಸಲ್ಟ್ ಬರೋದು. ನಿಮಗೆ ಒಂದು 21 ದಿನ ಕಂಪ್ಲೀಟ್ ಮಾಡ್ಕೋತೀರಲ್ವ, ಯಪ್ಪ ಎಷ್ಟು ಕಷ್ಟಪಟ್ಟು ಎಷ್ಟು ಒಳ್ಳೇದು ಮಾಡಿದೆ ನಾನು. ನೋಡಿ, ಸಕ್ಸಸ್ ಅನ್ನೋದು ದೊಡ್ಡದ್ರಲ್ಲೇ ಖುಷಿ ಪಡಬೇಕು ಅಂತಲ್ಲ. ನೀವೇನೋ ಒಂದು ಡಯಟ್ನ ಇಡೀ ದಿನ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮಲ್ಲಿ ನಿಮಗೆ ಹೆಮ್ಮೆ ಅನಿಸ್ತಾ ಇರುತ್ತೆ. ಸೊ ಅದೇ ಥರ ಯಾವುದೋ ನಿಮಗೆ ಕೆಲಸ ಕಷ್ಟ ಅಂದರೆ ಅದನ್ನು 21 ದಿನ ಕಷ್ಟಪಟ್ಟು ಮಾಡಿ, ಆ ಫೀಲಿಂಗ್ ಇದೆಯಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ನೀವು ಮಾಡಿಕೊಂಡ್ರೆ ನಿಮಗೆ ಖುಷಿ ಇರುತ್ತೆ, ನಿಮಗೆ ನೆಮ್ಮದಿ ಇರುತ್ತೆ. ಆಮೇಲೆ ಬೇರೆಯವ್ರಿಗೋಸ್ಕರ ತೋರ್ಸೋಕ್ಕೆ ಅಂತ ಮಾಡಿದ್ರೆ ಅದು ತುಂಬ ದಿನ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಪ್ರಿಯಾರಿಟೈಸ್ ಮಾಡ್ಕೋಬೇಕು. ನೀವು ಪ್ರೊಡಕ್ಟಿವ್ ಆಗಿರಬೇಕು ಅಂದರೆ ಯಾವ ಕೆಲಸ ಫಸ್ಟು, ಯಾವ ಕೆಲಸ ಸೆಕೆಂಡು. ಈಗ ನನಗೆ ಫಸ್ಟ್ ಕೆಲಸ ಬಂದು ಸ್ವಲ್ಪ ಕಿಚನಲ್ಲಿ ನನಗೆ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಆಮೇಲೆ ಕಷ್ಟ ಆಗುತ್ತೆ. ಕುಕ್ಕರ್ ಕೂಗಿಸ್ಕೊಳ್ಳೋದು, ಕಾಳುಗಳನ್ನ ಕೂಗಿಸ್ಕೊಳ್ಳೋದು, ಇಂಥದ್ದೆಲ್ಲ ಸ್ವಲ್ಪ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ. ಅದು ನನ್ನ ಪ್ರಿಯಾರಿಟಿ. ಇಲ್ಲ ನಿಮ್ಮ ಮನೇಲಿ ಆರಾಮಾಗಿ ಆದರೂ ಪರವಾಗಿಲ್ಲ ಅಂದರೆ ಫಸ್ಟು ನಿಮ್ಮ ಪ್ರಯಾರಿಟಿನೂ ವಾಕಿಂಗ್ ಹೊರಟೋಗಿ.
ಆಯಿತಾ. ಸೊ ಒಂದೊಂದು ದಿನ ಒಂದೊಂದು ಪ್ರಿಯೋರಿಟೈಸ್ ಆಗುತ್ತೆ. ಏನೋ ಒಂದು ಮಾಡುವಂಥದ್ದೇನೂ ಇಲ್ಲ, ಕೂಗ್ಸೋದೇನೂ ಇಲ್ಲ, ಬರೀ ದೋಸೆ ಪಲ್ಯ ಮಾಡಬೇಕು, ಚಟ್ನಿ ಮಾಡಬೇಕು ಅಂದರೆ ನನ್ನ ಫಸ್ಟ್ ಪ್ರಿಯಾರಿಟಿ ಏನಾಗಿರುತ್ತೆ, ವಾಕಿಂಗ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಗ್ರೀನ್ ಟೀ ಮಾಡ್ಕೊ ಅಥವಾ ಏನೋ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊ. ಸೊ ಈ ರೀತಿ ಪ್ರಿಯಾರಿಟಿ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟು ಬ್ರೇಕ್ಗಳನ್ನ ತೊಗೊಳ್ಳಿ. ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಹೋಗ್ಬೇಡಿ. ಬ್ರೇಕ್ಗಳು ತೊಗೊಳ್ಳೋದ್ರಿಂದ ಎನರ್ಜಿ ಬೂಸ್ಟಪ್ ಆಗುತ್ತೆ, ಡಬಲ್ ಆಗುತ್ತೆ. ಸೊ ತುಂಬ ಕೆಲಸಗಳನ್ನ ಮಾಡ್ಕೋಬೋದು. ಒಂದೇ ಸತಿ 3-4 ಅವರ್ ಮಾಡಿದ್ದೀವಿ ಅಂದರೆ ಹೇಳ್ಬೇಕು ಅಂದರೆ ಮತ್ತು ಇಡೀ ದಿನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಅರ್ಧ ಗಂಟೆ ಒಂದು ಕೆಲಸ, ಕಾಲು ಗಂಟೆ ಒಂದು ಕೆಲಸ, ಈ ರೀತಿ ಬ್ರೇಕ್ ಮಾಡಿ ದೊಡ್ಡ ಕೆಲಸನ ಚಿಕ್ಕದಾಗಿ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಒಳ್ಳೆ ನಿದ್ದೆ ಮಾಡೋದ್ರಿಂದನೂ ಎನರ್ಜಿ ಜಾಸ್ತಿ ಆಗುತ್ತೆ. ಮ್ಯೂಸಿಕ್ ಕೇಳಿ, ಒಳ್ಳೆ ಮ್ಯೂಸಿಕ್ಕು. ನೀವು ನಂಬಲ್ಲ, ಇವತ್ತೂ ನಾನು ಏನಾದ್ರು ಮಾಡಬೇಕು ಬೆಳಗ್ಗೆ ಹೊತ್ತಾದರೆ ಒಂದು ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಆಮೇಲೆ ನನಗೆ ಒಂದು ಚಾಂಟಿಂಗ್ ತುಂಬ ಇಷ್ಟ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಥರ ನನಗದು ಕೇಳ್ತಾ ಇದ್ದರೆ ಹೆಂಗೆ ಶಾಂತಿ ಅನಿಸುತ್ತೆ ಅಂದರೆ, ಕಿವಿಗೆ ಬ್ಲೂಟೂತ್ ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಬೆಳಗ್ಗೆ ಹೊತ್ತು. ಎಷ್ಟು ಶಾಂತಿ ಅಂದರೆ ಇಡೀ ದಿನ ನನಗೆ ಅದು ಪೀಸ್ ಆಫ್ ಮೈಂಡ್ ಇರುತ್ತೆ. ಅಷ್ಟು ಇಷ್ಟ ಆಗುತ್ತೆ. ನೆಕ್ಸ್ಟು ಎದ್ದೇಳಬೇಕು ಅಂದರೆ ಎದ್ಬಿಡಿ. ಅಲಾರಾಮ್ನ ಸ್ನೂಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಒಂದು ರೊಟೀನ್ ಅನ್ನೋದನ್ನು ಸೆಟಪ್ ಮಾಡಿ. ಇಲ್ಲ ನಾನು ಇದನ್ನು ಮಾಡಲೇಬೇಕು, ರೊಟೀನ್ ಅದು ಆಯಿತಾ. ಇದಾದಮೇಲೆ ಇದು, ಇದಾದಮೇಲೆ ಇದು, ಅದನ್ನು ಫಾಲೋ ಮಾಡ್ಕೊಂಬಿಟ್ರೆ ಇಡೀ ದಿನ ಡೆಫಿನೆಟಾಗಿ ಪ್ರೊಡಕ್ಟಿವ್ ಆಗಿರುತ್ತೆ. ನಿಮ್ಮ ಎನರ್ಜಿನ ಮ್ಯಾನೇಜ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಒಂದೇ ಕೆಲಸಕ್ಕೆ ತುಂಬ ಎನರ್ಜಿ ಹಾಕ್ಬಿಟ್ರಿ, ಸುಸ್ತಾಗ್ಬಿಟ್ರಿ ಅಂದರೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಎನರ್ಜಿನ ಹೇಗೆ, ಒಂದು ಹೆವಿ ಕೆಲಸ ಮಾಡ್ತೀರಾ, ಬಟ್ಟೆ ಒಗೆಯೋದು, ಕೆಲವೆಲ್ಲ ಶರ್ಟ್ಗಳನ್ನ ತಿಕ್ಕೋದು, ಬೆಡ್ಶೀಟ್ ಒಗೆಯೋದು, ಇದೆಲ್ಲ ತುಂಬ ಹೆವಿ ಕೆಲಸ ಆಯಿತಾ. ಇಂಥದ್ದು ಹೆವಿ ಕೆಲಸ ಮಾಡ್ತೀವಿ ಅಂದರೆ ಒಂದು ಲೈಟಾಗಿರೋ ಕೆಲಸ, ಏನೋ ಒಂದು ಬಟ್ಟೆ ಮಡ್ಚೋದು, ಕುತ್ಕೊಂಡು ಮಾಡುವಂಥ ಕೆಲಸ, ಮತ್ತು ಒಂದು ಹೆವಿ ಕೆಲಸ, ಪಾತ್ರೆ ಹೆವಿ ತೊಳೆಯೋದು, ಮತ್ತು ಲೈಟಾಗಿರೋ ಕೆಲಸ, ಮತ್ತು ಕುಕ್ಕಿಂಗು ಹೆವಿ ಕೆಲಸ. ಸೊ ಈ ರೀತಿ ನಾವು ಡಿವೈಡ್ ಮಾಡಿಕೊಂಡ್ರೆ ಎನರ್ಜಿನ ಮೇಂಟೈನ್ ಮಾಡ್ಕೋಬೋದು. ಕೆಲವರೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗ್ತಾರೆ. ನನ್ನ ಪ್ರಕಾರ ಕೆಲವು ಸತಿ ಮಾತ್ರನೇ ಮಾಡಬೇಕು ಅದನ್ನು. ಆದಷ್ಟು ಒಂದೇ ಟಾಸ್ಕ್ ಮಾಡಬೇಕು. ನಾವು ತುಂಬ 2-3 ಮಾಡೋಕ್ಕೆ ಹೋಗ್ತೀವಿ, ತಲೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಸ್ಟ್ರೇನ್ ಆಗುತ್ತೆ. ನಾನು ಯಾಕೆ ಬೇಗ ಎದ್ದೇಳೋದು ಅಂದರೆ ನನಗೆ ಅದು ಇಷ್ಟ ಆಗಲ್ಲ ಮಲ್ಟಿ ಟಾಸ್ಕಿಂಗು. ನಾನು ಅಡುಗೆ ಮಾಡ್ತಿದ್ದೀನಿ, ನಾನು ಅಡುಗೆ ಬಗ್ಗೆನೇ ಫೋಕಸ್ ಮಾಡ್ಕೋಬೇಕು. ತೀರಾ ಕುಕ್ಕರ್ ಇಟ್ಟು ಬಂದು ನಾನು ಹೊರಗಡೆ ಕ್ಲೀನ್ ಮಾಡೋದು, ವಾಕಿಂಗ್ ಏನೋ ಒಂದು ಮಾಡೋದು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಡುಗೆ ಮಾಡ್ಬೇಕಾದ್ರೆ ಕುಕ್ಕರ್ ಹಾಕ್ಬೇಕಾದ್ರೆ ಈ ಕಡೆ ಒಂದು ಪಲ್ಯ ಮಾಡೋದು, ಈ ಕಡೆ ಒಂದು ಕಸ ಗುಡಿಸೋದು, ಈ ಕಡೆ ಏನೋ ಅದು ಬೇಯಲಿ, ಇಲ್ಲಿ ಈರುಳ್ಳಿ ಹಾಕಿರ್ತೀನಿ ಅದು ಬೇಯಲಿ ಅಂತ ಹಾಕ್ಬಿಟ್ಟು ಅಲ್ಲಿ ಕಸ ಗುಡಿಸೋದು, ಅಂಥದ್ದೆಲ್ಲ ಮಾಡಿದ್ರೆ ತಲೆ ಒಂಥರ ಡಿಸ್ಟರ್ಬ್ ಆಗೋಗುತ್ತೆ. ಒಂದು ಕಾಮಾಗಿ ಇರಲ್ಲ. ಒಂದೇ ಬಗ್ಗೆ ಫೋಕಸ್ ಮಾಡ್ತಾ ಇದ್ದರೆ ಅದನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ನೆಕ್ಸ್ಟ್ ವರ್ಕಿಗೆ ಹೋಗಿ. ಇಲ್ಲ ಟೈಮ್ ಕಡಿಮೆ ಇದ್ದರೆ ಮಾಡ್ತೀನಿ, ಇಲ್ಲ ಅಂತಲ್ಲ ಮಲ್ಟಿ ಟಾಸ್ಕಿಂಗು, ಬಟ್ ಆದಷ್ಟು ಕಡಿಮೆ ನಾನು ಮಾಡೋದು. ನೆಕ್ಸ್ಟ್ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ನೀವು ಫಿಟ್ಟಾಗಿದ್ದರೆ ಮಾತ್ರ ನೀವು ಡೇ ಪ್ರೊಡಕ್ಟಿವ್ ಆಗಿರುತ್ತೆ. ವಾಕಿಂಗ್ ಡೆಫಿನೆಟಾಗಿ ಮಾಡಿ. ಒಬ್ಬರು ಒಳ್ಳೆ ಮೆಸೇಜ್ ಮಾಡಿದರು, ವರ್ಕಿಂಗ್ ವುಮೆನು, ನನಗೆ ವಾಕಿಂಗ್ ಮಾಡಬೇಕು ಅಂತ ಇಷ್ಟ, ಟೈಮ್ ಆಗ್ತಿಲ್ಲ ಅಂತ. ಪ್ಲೀಸ್ ಆಯಿತಾ, ಎಲ್ಲರೂ ಇನ್ಕ್ಲೂಡಿಂಗ್ ನಾನೇ ಹೇಳ್ಕೊತಾ ಇದ್ದೀನಿ, ನಮ್ಮ ಬಾಡಿ ಚೆನ್ನಾಗಿದ್ರೇ ನಮ್ಮ ಲೈಫ್ ಚೆನ್ನಾಗಿರೋದು. ನಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳ್ಕೊತಾ ಇದ್ದೀನಿ, ಡೈಲಿ ಅನ್ಕೋತೀನಿ, ಇಲ್ಲಪ್ಪ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು, ಒಳ್ಳೆ ಡಯಟ್ ತೊಗೋಬೇಕು ಅಂತ. ನೀವು ಅದೇ ಥರ ಅಂದ್ಕೊಳ್ಳಿ, ಫಾಲೋ ಮಾಡಿ ಆಯಿತಾ. ವಿಲ್ ಪವರ್ಗಿಂತ ಯಾವುದೂ ಇಲ್ಲ. ನೆಕ್ಸ್ಟ್ ಸೆಟ್ ಬೌಂಡ್ರಿ ಅಂದರೆ ಏನು, ಒಂದು ಕೆಲಸ ಮಾಡಿದ ತಕ್ಷಣ ಎಷ್ಟಿಗೆ ನಿಲ್ಲಿಸ್ಬೇಕು ಅಂತ ಗೊತ್ತಿರಬೇಕು ನಮಗೆ. ಮಾಡು ಅಪ್ಪ, ನಮ್ಮ ಲೇಡೀಸ್ನ ನೋಡಿದ್ದೀನಿ, ನಾನು ಹಂಗೆ ಕೆಲವು ಸತಿ ಆಡ್ತೀನಿ ಬಿಡಿ. ಇಡೀ ದಿನ ಕೆಲಸ ಮಾಡ್ತಿರ್ತೀವಿ, ಎಷ್ಟು ಸುಸ್ತಾಗುತ್ತೆ. ಒಂದು ಬೌಂಡ್ರಿ ಅಂತ ಸೆಟಪ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ, ಅದರ ಪ್ರಕಾರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಟು ಡೂ ಲಿಸ್ಟನ್ನು ತುಂಬ ಮಾಡ್ಕೊಂಬಿಟ್ರೆ ಅನ್ರಿಯಲಿಸ್ಟಿಕ್ ಟು ಡೂ ಲಿಸ್ಟ್ ಅಂತ ಹೇಳ್ತೀವಿ, ಅದನ್ನು ಮಾಡೋಕ್ಕೆ ಆಗಲ್ಲ, ತುಂಬ ಸುಸ್ತಾಗ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರನೇ ಲಿಸ್ಟಲ್ಲಿ ಬರ್ಕೊಳ್ಳಿ. ನೆಕ್ಸ್ಟು ಮನಸ್ಸನ್ನು, ತಲೆನ ಯಾವಾಗಲೂ ಆರ್ಗನೈಸ್ಡಾಗಿ ಇಟ್ಕೊಳ್ಳಿ. ನಿಮ್ಗೊಂದು ಕ್ಲಾರಿಟಿ ಇರಬೇಕು. ಮನೆಯೂ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ರೆ ಅಡುಗೆ ಮಾಡೋದು ಕಷ್ಟ ಆಗಲ್ಲ. ಮನೆ ನೀಟಾಗಿ ಇಟ್ಕೊಂಡ್ರೆ ಆ ಜಾಗದಲ್ಲಿ ಬಟ್ಟೆ ಮಡಚಿ ಇಡೋದು ಕಷ್ಟ ಆಗಲ್ಲ ಆಯಿತಾ. ಯಾವಾಗ್ಲೂ ಮನೆ ಆರ್ಗನೈಸ್ಡ್ ಆಗಿರಬೇಕು. ಮನೆ ಆರ್ಗನೈಸೇಷನ್ಗಿಂತ ತುಂಬ ಇಂಪಾರ್ಟೆಂಟು ತಲೆಯಲ್ಲಿ ಮತ್ತು ಮನಸ್ಸಲ್ಲಿ ಆರ್ಗನೈಸೇಷನ್ ಇರಬೇಕು. ತುಂಬ ಥಾಟ್ಸಲ್ಲಿ ಇಟ್ಕೋಬೇಡಿ. ಏನೇನೋ ಯೋಚನೆ ಮಾಡಿಕೊಂಡು ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ಥಿಂಕ್ ಮಾಡಿ, ಒಂದ್ರ ಬಗ್ಗೆ ಥಿಂಕ್ ಮಾಡಿ, ಅದ್ರ ಬಗ್ಗೆನೇ ಫೋಕಸ್ಡ್ ಆಗಿಡಿ. ಏನೋ ಒಂದು ಆಗ್ತಾಯಿಲ್ಲ ನಿಮ್ಮ ಪ್ರಕಾರ ಅಂದರೆ ಒಂದು ಸೈಡಿಗೆ ನಿಮ್ಮ ತಲೆನ ಒಂದು ಬಾಕ್ಸ್ ಥರ ಅಂದ್ಕೊಳ್ಳಿ ಆಯಿತಾ. ಯಾವ್ದು ಇಂಪಾರ್ಟೆಂಟೋ ಅದನ್ನು ಮಾತ್ರ ತುಂಬ್ಕೊಳ್ಳಿ. ಅದನ್ನು ಯಾವುದೋ ಒಂದು ನೀವು ಅಂದ್ಕೊಂಡಂಗೆ ಆಗ್ತಿಲ್ಲ ಅಂದರೆ ಆ ಬಾಕ್ಸಿಂದ ತೆಗೆದು ಹಾಕಿ ಆಯಿತಾ. ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕುತ್ತೆ. ಸೊ ಆರ್ಗನೈಸ್ಡ್ ಲೈಫಲ್ಲಿ ಆರ್ಗನೈಸ್ಡ್ ಮೈಂಡು ಮತ್ತು ಆರ್ಗನೈಸ್ಡ್ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ತಪ್ಪು ಮಾಡ್ತೀವಿ, ಏನೋ ಒಂದು ಲಿಸ್ಟ್ ಮಾಡಿರ್ತೀವಿ, ಅದ್ರ ಥರ ಮಾಡಲ್ಲ. ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್. ನಾವು ಏನಾದ್ರು ತಪ್ಪು ಮಾಡಿದ್ದೀವಿ ಅಂದರೆ ಅದನ್ನು ನೆಕ್ಸ್ಟ್ ಟೈಮ್ ಮಾಡಬಾರ್ದು ಅಂತ ಅಂದ್ಕೊಳ್ಳಿ. ಸೊ ಅದ್ರ ಪ್ರಕಾರನೇ ನಡ್ಕೊಳ್ಳಿ. ಸೊ ಇದೇನು ತೋರಿಸ್ತಾ ಇದ್ದೀನಿ ಗೊತ್ತಾ, ನಮ್ಮ ಮನೇಲಿ ಒಂದು ಪಾಂಡ್ಸ್ ಕ್ರೀಮ್ ಇತ್ತು,
ಅದನ್ನು ಕೈಗೆ ಹಾಕ್ಕೊಂಡು ಅದೊಂಥರ ರವೆ ರವೆ ಥರ ಆಗೋಗಿದೆ ಆಯಿತಾ. ಕೈಯಲ್ಲಿ ರಬ್ ಮಾಡ್ಕೊಂಡು ಹಾಕಿದೆ, ಎಷ್ಟು ಕ್ರೀಮ್ ಆಗೋಗಿದೆ ಅಂದರೆ ತುಂಬ ವೈಟ್ ವೈಟ್ ಥರ ಕಾಣ್ತಾ ಇದೆ, ಬೂದಿ ಬೂದಿ ಥರ. ಅದು ಬೇರೆ ರೆಡಿ ಆಗೋಗಿದೆ. ನಮ್ಮ ಹಸ್ಬೆಂಡ್ ಬೇರೆ ಟೈಮ್ ಆಗಿದೆ ಬಾ ಬಾ ಅಂತಿದ್ರು. ಸೊ ಹಂಗೆ ಬಂದೆ, ನನಗೇನು ಇಷ್ಟ ಆಗಿಲ್ಲ. ಆಮೇಲೆ ಸೆಟ್ ಆಯಿತು, ನಾವು ಅಲ್ಲಿ ಇಲ್ಲಿ ತಿರುಗಾಡಾದ್ಮೇಲೆ ನಾನು ಗಾಡೀಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಅಲ್ಲಿ ಸೆಟ್ ಆಯಿತು. ಸೊ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ಒಂದು 10 ನಿಮಿಷ 15 ನಿಮಿಷವರೆಗೂ ಫುಲ್ಲು ಬೂದಿ ಬೂದಿ ಥರ ಕಾಣ್ತಾ ನೋಡಿ, ಇಲ್ಲಿ ಸೆಟ್ ಆಗಿದೆ. ಇಲ್ಲೇನು ಆ ಥರ ಅನಿಸ್ತಾ ಇಲ್ಲ. ಅದೇನೋ ಓವರ್ ಮೇಕಪ್ ಮಾಡಿದ್ರು ಚೆನ್ನಾಗಿರೋ ಮೇಕಪ್ ಅಲ್ಲ, ನಾನು ಜಸ್ಟ್ ಪಾಂಡ್ಸ್ ಕ್ರೀಮೇನೆ. ಅದೊಂಥರ ಈಗ ಚಳಿಗೂ ಏನೋ ಒಂಥರ ರವೆ ರವೆ ಥರ ಆಗಿದೆ. ಕೈಯಲ್ಲಿ ರಬ್ ಮಾಡ್ಕೊಂಡು ಹಾಕಿದ ತಕ್ಷಣ ಆ ಥರ ಅನಿಸ್ಬಿಡ್ತು. ಚೇಂಜ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ. ನೆಕ್ಸ್ಟ್ ಏನೇ ಆದರೂ ಕೂಡ ಹೇಳಿದ್ನಲ್ಲ, ನಾವು ರೊಟೀನ್ನ ಮಿಸ್ ಮಾಡಿದ್ರು ಕೂಡ ಅದನ್ನು ಕರೆಕ್ಟಾಗಿ ಅದರಿಂದನೇ ನಾವು ಪಾಠ ಕಲಿತು, ಇಲ್ಲ ನಾನು ಏನೇ ಅಂದ್ಕೊಂಡ್ರು ಕೂಡ ಪ್ರೊಡಕ್ಟಿವ್ ಆಗಿ ಇದ್ದೇ ಇರ್ತೀನಿ ಅಂತ ಅಂದ್ಕೊಂಡು ನೋಡಿ. ಸೊ ಲೈಫ್ನ ತುಂಬ ಚೆನ್ನಾಗಿ ತೊಗೊಂಡೋಗಿ. ಕಷ್ಟ ಆಗುತ್ತೆ, ಕಷ್ಟದಿಂದನೇ ಖುಷಿ. ನಿಮಗೆ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಆಗಿ ಇರೋದು ಅಂತ ಕಷ್ಟ ಅಂದರೆ ಖುಷಿ ಪಡಿ. ನಿಮಗೆ ಆ ಕಷ್ಟದಿಂದನೇ ಒಂದು ಒಳ್ಳೆ ರಿಸಲ್ಟ್ ಸಿಗೋದು. ಎಲ್ಲರಿಗೂ ಅಪ್ರಿಷಿಯೇಷನ್ ಅಂತಲ್ಲ, ನಿಮಗೇ ಒಂದು ಖುಷಿ ಸಿಗುತ್ತೆ. ಹೌದಪ್ಪ, ನಾನು ಒಳ್ಳೆ ರೀತಿಲಿ ಇವತ್ತು ಪ್ರೊಡಕ್ಟಿವ್ ಡೇನ ಮಾಡಿಕೊಂಡೆ, ನಾನು ಏನೇನು ಅಂದ್ಕೊಂಡಿದ್ದೀನೋ ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಖುಷಿ ಅನಿಸ್ತಾ ಇರುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ಅದೇ ಅದು ವಾಟರ್ ಲಿಲ್ಲಿ ಅನಿಸುತ್ತೆ ನನ್ನ ಪ್ರಕಾರ. ಅದನ್ನು ಕಿತ್ಕೊಟ್ಟಿದ್ರಲ್ಲ, ಅದನ್ನೇ ಇಟ್ಕೊಂಡು ಈಗ ಹೋಗ್ತಾ ಇದ್ದೀವಿ ಮನೆಗೆ ವಾಪಸ್ಸು. ಸ್ವಲ್ಪ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ಟಾಪಿಕ್ ಬೇಕು ಅಂದ್ರೂ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮಸ್ಕಾರ.